ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಶಾಪ್ಗೆ ಒಂದು ಫೋನ್ ಬಂದಿದೆ. iQOO Z3 ಮಾಡಲ್ಲು 5G ಫೋನು. ಇದು ಕ್ವಾಲ್ಕಾಮ್ ಚಿಪ್ಸೆಟ್ ಆಗಿರುತ್ತೆ. ಸೊ ಕಸ್ಟಮರ್ ಪ್ಯಾಟರ್ನ್ ಮತ್ತು ಇಮೇಲ್ ಐ ಡಿ ಎರಡೂ ಮರ್ತಿದ್ದಾರೆ. ಸೊ ಹಂಗಾಗಿ ಅವರು ನಮ್ಮ ಹತ್ರ ತಂದು ಕೊಟ್ಟಿದ್ದಾರೆ. ಸೊ ಇದನ್ನು ಅನ್ಲಾಕ್ ಮಾಡಬೇಕು. ಸೊ ಫಸ್ಟ್ಗೆ ನಾವು ಬ್ಯಾಕ್ ಪ್ಯಾನಲ್ನ ಓಪನ್ ಮಾಡ್ಕೊಳ್ಳೋಣ. ಯಾಕಂದರೆ ಟೆಸ್ಟ್ ಪಾಯಿಂಟಿಂದ ಅನ್ಲಾಕ್ ಮಾಡಬೇಕಾಗುತ್ತೆ. ಹಂಗಾಗಿ ಸೊ ಬ್ಯಾಕ್ ಪ್ಯಾನಲ್ನ ಓಪನ್ ಮಾಡಿಕೊಂಡು ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡೋಣ. ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಟೆಸ್ಟ್, ಓಕೆನಾ. ಈಗ ನನ್ನ ಹತ್ರ ಅನ್ಲಾಕ್ ಟೂಲ್ ಇದೆ. ಅನ್ಲಾಕ್ ಟೂಲ್ ಓಪನ್ ಮಾಡ್ಕೊಂಡು ಅದರಲ್ಲಿ ವಿವೋ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ iQOO ಅಂತ ಸರ್ಚ್ ಮಾಡ್ತೀನಿ. iQOO ಅಂತ ಸರ್ಚ್ ಮಾಡಿಬಿಟ್ಟು iQOO Z3 ಮಾಡಲ್ನ ಹುಡ್ಕೋಣ. ಇಲ್ಲಿ ನೋಡಿ iQOO Z3 ಮಾಡಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬ್ರೋಮೀಡಿಯಲಲ್ಲಿ ಎರಡನೇ ಆಪ್ಷನ್ ಫ್ಯಾಕ್ಟರಿ ರೀಸೆಟ್, ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ನಾವು ಇದನ್ನು ಟೆಸ್ಟ್ ಪಾಯಿಂಟ್ನ 2 ಸ್ಟಾರ್ಟ್ ಮಾಡಿ ಕೇಬಲ್ನ USB ಕೇಬಲ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿ ಒಂದ್ಸಲ ಡಿವೈಸ್ ಮ್ಯಾನೇಜರಲ್ಲಿ ಚೆಕ್ ಮಾಡೋಣ ನಮಗೆ ಕ್ವಾಲ್ಕಾಮ್ ಪೋರ್ಟ್ ಓಪನ್ ಆಗಿದೆಯಲ್ವ ಅಂತ. ನೋಡಿ, ಕ್ವಾಲ್ಕಾಮ್ ಪೋರ್ಟ್ ಓಪನ್ ಆಗಿದೆ. ಸೊ ಈಗ ನಾವು ಈಸಿಯಾಗಿ ಅನ್ಲಾಕ್ ಮಾಡ್ಬೋದು. ಫ್ಯಾಕ್ಟರಿ ರೀಸೆಟ್ ಆಪ್ಷನ್ ಓಕೆ ಮಾಡಿ. ಈಗ ನಿಮಗೆ ವಿತಿನ್ 2 ಮಿನಿಟ್ಸಲ್ಲಿ ನಮಗೆ ಫೋನ್ ಅನ್ನೋದು ಕಂಪ್ಲೀಟಾಗಿ ಅನ್ಲಾಕ್ ಆಗಿಬಿಡುತ್ತೆ. ಏನು ಪ್ಯಾಟರ್ನ್ ಇತ್ತು ಪ್ಯಾಟರ್ನ್ ಹೋಗುತ್ತೆ, ಮತ್ತು FRP ಅಂದರೆ ಜಿಮೇಲ್ ಐ ಡಿ ಇರುತ್ತಲ್ವ ಅದು ಕೂಡ ನಮಗೆ ಎರಡು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ವಿತಿನ್ 2 ಮಿನಿಟ್ಸಲ್ಲಿ. ಇದು ಈಸಿ ಪ್ರೊಸೀಜರ್. ಸೊ ಯಾವುದೇ ರೀತಿ ಡೆಡ್ ಆಗಲ್ಲ, ಓಕೆನಾ. ಸೊ ನಾನು ಒಂದು ವಿಡಿಯೋ ಮಾಡಬೇಕಂದ್ರೆ ಈ ಥರ ಒಂದು 2-3 ಫೋನು ಮಾಡಿ ಅದು ಯಾವುದು ಡೆಡ್ ಆಗಿಲ್ಲ ಅನ್ನೋ ಮಟ್ಟಕ್ಕೆ ನಾನು ವಿಡಿಯೋ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಸೊ ಈಗ ಆ್ಯಸ್ ಇಟ್ ಈಸ್ ಬ್ಯಾಟ್ರಿ ಎಲ್ಲ ಫಿಕ್ಸ್ ಮಾಡೋಣ. ಆನ್ ಮಾಡಿ ನೋಡೋಣ ಆನ್ ಆಗುತ್ತಾ ಇಲ್ವಾ. ನೋಡಿ, ಫೋನ್ ಅನ್ನೋದು ಆನ್ ಆಗ್ತಾ ಇದೆ, ಓಕೆನಾ. ಆನ್ ಆಗುತ್ತೆ, ಕಂಪ್ಲೀಟಾಗಿ ಆನ್ ಆಗುತ್ತೆ. ಯಾಕಂದರೆ ಫಸ್ಟ್ ಟೈಮು ನಾನೇನು ಈ ಫೋನ್ ಅನ್ಲಾಕ್ ಮಾಡ್ತಾ ಇಲ್ಲ. ತುಂಬ ವಿವೋ ಫೋನ್ಸ್ ಎಲ್ಲರೂ ಅನ್ಲಾಕ್ ಮಾಡ್ತಾರೆ. ಬಟ್ iQOO ಸೀರೀಸ್ ತುಂಬ ರೇರಾಗಿ ನಮ್ಮ ಶಾಪ್ಗೂ ಕೂಡ ತುಂಬ ರೇರಾಗಿ ಬರ್ತವೆ, ಅಪರೂಪಕ್ಕೆ ಬರ್ತವೆ. ಇದ್ರ ಬಗ್ಗೆ ವಿಡಿಯೋ ಯಾರು ಜಾಸ್ತಿ ಮಾಡಲ್ಲ. ಇರಲಿ ಅಂದ್ಬಿಟ್ಟು ನಾನು 1-2 ಫೋನ್ ಲಾಸ್ಟ್ ಟೈಮ್ ಬಂದಿತ್ತು. ಆಗ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಂಗೆ ಅನ್ಲಾಕ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ. ಸೊ ಈ ಟೈಮ್ ಸ್ವಲ್ಪ ಫ್ರೀ ಇತ್ತು. ಸೊ ಹಂಗಾಗಿ ಇದನ್ನೊಂದು ವಿಡಿಯೋನ iQOO ತುಂಬ 1-2-3 ಫೋನ್ ಬಂದಾಗ ಈ ಸೀರೀಸ್ ತುಂಬ ಜನ ತೊಗೊಂಡಿರ್ಬೋದು ಮೇ ಬಿ ಅನ್ನೋ ಇಂಟೆನ್ಷನಿಂದ. ಸೊ ಅನ್ಲಾಕ್ ಪ್ರೊಸೀಜರ್ಗೆ ಬಂದರೆ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ಡೌಟ್ ಇರುತ್ತೆ. ಸೊ ಹಂಗಾಗಿ ಅದನ್ನು ಒಂದು ಪ್ರೊಸೀಜರ್ನ ತಿಳಿಸ್ಬಿಟ್ರೆ ಆರಾಮಾಗಿ ಈಸಿಯಾಗಿ ಅನ್ಲಾಕ್ ಮಾಡ್ಕೊತಾರಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಓಕೆನಾ. ಏನಿಲ್ಲ, ಈಗೆಲ್ಲ ಅನ್ಲಾಕ್ ಆಯಿತು ನೋಡಿ. ಈಗೆಲ್ಲ ಸೆಟಪ್ ಮಾಡ್ಕೊಳೋದಷ್ಟೇ ಆಲ್ಮೋಸ್ಟ್ ಎಲ್ಲ. ನೆಕ್ಸ್ಟ್ ಆಪ್ಷನ್ ಮಾಡಿಕೊಂಡ್ರೆ ನಿಮಗೆಲ್ಲ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಓಕೆನಾ. ಸೆಟಪ್ ಮಾಡ್ಕೊಳ್ಳಿ, ಏನು ಇಶ್ಯೂ ಇಲ್ಲ. ಫೋನ್ ಏನು ಡೆಡ್ ಆಗಿಲ್ಲ, ಕಂಪ್ಲೀಟಾಗಿ ಆನ್ ಆಗ್ತಿದೆ, ಆನ್ ಆಯಿತು ಕೂಡ, ಓಕೆನಾ. ಸೊ ಇದೇ ರೀತಿ ನಿಮಗೆ ಹೊಸ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೀ ಇಲ್ಲ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಕೆಲವೊಂದ್ಸಲ ತುಂಬ ಬ್ಯುಸಿ ಇರ್ತೀವಿ, ಓಕೆನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ, ಓಕೆನಾ.